ನಮಸ್ತೆ ನನ್ನ ಪ್ರಿಯ ಬಾಂಧವರೇ. ಇದು ನನಗೆ ಕೆಲವರು ಮನೆಯಲ್ಲಿ ಹೇಳ್ತಾ ಇರ್ತಾರೆ, ಮಗ ಹೊರಟೋಗಿದ್ದಾನೆ ಮನೆ ಬಿಟ್ಟು, ಅಥವಾ ಮಗಳು ಹೊರಟೋಗಿದ್ದಾಳೆ. ಇನ್ನು ಕೆಲವರಂತೂ ಮನೆಯಲ್ಲಿ ಹೆಂಡತಿ ಹೊರಟೋಗಿದ್ದಾಳೆ, ಮನೆ ಬಿಟ್ಟು ಹೋಗಿದ್ದಾಳೆ, ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಅಥವಾ ಗೊತ್ತಿದ್ರೂ ನಾವು ಕರೆದ್ರೆ ಬರಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಮನೆಯಲ್ಲಿ ಸಂಸಾರಗಳು ನೆಟ್ಟಗೆ ಆಗ್ತಾಯಿಲ್ಲ, ಮಕ್ಕಳು ಮರಿ ಎಲ್ಲ ಇರುತ್ತೆ, ತಾಯಿ ಇಲ್ಲದೆ ಇದ್ದಾರೆ, ಅಥವಾ ಗಂಡ ಕೂಡ ಮನೆ ಬಿಟ್ಟು ಹೋಗಿದ್ದಾನೆ. ಈ ರೀತಿ ಯಾರೇ ಮನೆ ಬಿಟ್ಟು ಹೋಗಿದ್ರು, ಮನೆಯಲ್ಲಿ ಸಂಸಾರದಲ್ಲಿ ಗಂಡ ಆಗಿರ್ಬೋದು, ಅಥವಾ ಹೆಂಡತಿ ಆಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ಯಾರೇ ಮನೆ ಬಿಟ್ಟು ಹೋಗಿದ್ದಾರೆ ಅಂದ್ರೂ ಅದಕ್ಕೆ ಅವ್ರನ್ನ ಯಾವ ರೀತಿ ವಾಪಸ್ ಕರ್ಸ್ಕೊಳ್ಳೋದು ಅನ್ನೋದು ಇಲ್ಲೊಂದು ವಿಚಾರ. ಏಕೆ ನಂಗೆ ಸಾಕಷ್ಟು ಇದೊಂದು ಕರೆಗಳು ಬರ್ತಾನೇ ಇದ್ದಾವೆ. ಪಾಪ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿರೋರಿದ್ದಾರೆ, ಹೆಣ್ಮಕ್ಳು ಕೂಡ ಹೋಗಿರೋರಿದ್ದಾರೆ, ಗಂಡು ಮಕ್ಕಳು ಕೂಡ ಹೋಗಿರೋರಿದ್ದಾರೆ, ಅಥವಾ ಮಕ್ಕಳು ತಂದೆ ತಾಯಿನ ಬಿಟ್ಟು ಅವ್ರ ದಾರಿ ಅವ್ರು ಹುಡ್ಕೊಂಡು ಹೋಗಿರೋ ಥರ ಆ ರೀತಿ ಕೂಡ ಇದೆ. ಅದರಿಂದ ಅವ್ರ ಮುಂದಕ್ಕೆ ಏನು ತೊಂದರೆ ಆಗುತ್ತೆ ಅಂತ ಅವರು ಯೋಚನೆ ಮಾಡ್ತಾಯಿಲ್ಲ. ವಯಸ್ಸಲ್ಲಿ ಬಂದಿರೋ ಮಕ್ಕಳು ಈ ರೀತಿ ಆದರೆ, ಆದಮೇಲೆ ಕೂಡ ಕೆಲವೊಂದು ಹಡ್ದಾರಿ ಥರ ಗಂಡು ಮಕ್ಕಳಾಗಿರೋದು ಕೂಡ ಅವರು ಕೂಡ ಈ ರೀತಿ ಮನೆ ಬಿಟ್ಟು ಹೋಗಿರೋದು ಇದ್ದಾರೆ. ತಂದೆ ಹೇಳ್ಕೊಟ್ಟು ಮಾತು ಕೇಳಿಕೊಂಡು, ಅಥವಾ ತಾಯಿ ಮಾತು ಕೇಳಿಕೊಂಡು, ಅಥವಾ ಬೇರೆ ಇನ್ನು ಅವ್ರಿಗೆ ಯಾರು ಬೇರೆಯವ್ರು ಇದ್ದು ಕೂಡ ಹೋಗಿರ್ಬೋದು. ನನಗೆ ಅಂಥದ್ದೆಲ್ಲ ಹೇಳೋಕ್ಕೆ ಇಷ್ಟ ಆಗಲ್ಲ. ಅವ್ರ ಹಿಂದೆ ಹೋಗಿರೋರು ಕೂಡ ಸಾಕಷ್ಟಿದೆ. ಇದನ್ನು ನಿಮಗೆ ಯಾರನ್ನಾದರೂ ಅವ್ರನ್ನ ವಾಪಸ್ ಕರ್ಸ್ಕೋಬೇಕು, ಅವರು ಮನೆಗೆ ಬರಬೇಕು, ಮೊದಲಂತೆ ನಮ್ಮ ಸಂಸಾರ ಆಗಬೇಕು ಅನ್ನೋದು ಇದ್ದರೆ ಇಂಥ ಒಂದು ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡು ಅದಕ್ಕೆ ಏನೇನು ಬೇಕು ಅಂತ ನಾನು ಈಗ ಒಂದು ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮಗೊಂದು ವಿಷಯ, ನಿಮಗೆ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಓಡೋಗಿದ್ದರೆ ಬಂದ ಮೇಲೆ ಮತ್ತೆ ನೀವು ಅನುಮಾನ ಪಡೋದು ಅಥವಾ ಬೇರೆ ಬೇರೆ ರೀತಿಲಿ ತೊಂದರೆ ಕೊಡೋದಾದರೆ ನೀವು ಅಂಥವನ್ನ ವಾಪಸ್ ಕರ್ಸ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ಬಂದವರು ಹಿಂಸೆ ಪಡೋದಕ್ಕಿಂತ ಎಲ್ಲೋ ಒಂದು ಕಡೆ ಇರೋದು ಒಳ್ಳೆಯದು. ಮತ್ತು ಅದೇ ರೀತಿ ಗಂಡ ಕೂಡ ಹೆಂಡತಿಗೂ ಅಷ್ಟೇ, ಅವರು ಕೂಡ ಅದನ್ನೇ ತಿಳ್ಕೊಬೇಕು, ತಪ್ಪಾಗಿದೆ, ಇಲ್ಲೆಲ್ಲೋ ಇದನ್ನು ಸರಿ ಮಾಡ್ಕೊಳ್ಳೋಣ ಅನ್ನೋದಿರಬೇಕು. ನೀವು ಅದನ್ನು ಪದೇ ಪದೇ ಅವರ ಚುಚ್ಚಿ ಹೇಳ್ತಿದ್ದಾಗ ಮತ್ತೆ ಅದೇ ದಾರಿಗೆ ಅವರು ಹೋಗ್ತಾರೆ. ಇದು ಖಂಡಿತ. ಇದು ಮಕ್ಕಳಿಗೂ ಅಷ್ಟೇ. ನೀವು ಬಂದ ಮೇಲೆ ಏನೋ ಒಂದು ಕೆಟ್ಟದ್ದು ಅದನ್ನು ಸರಿ ಮಾಡ್ಕೊಳ್ಳೋಕೆ ನಾವು ಎಲ್ಲಿ ಸರಿ ತಪ್ಪಿದೆ, ಎಲ್ಲಿ ದಾರಿ ತಪ್ಪಿದ್ದಾರೆ, ಅದನ್ನು ಮತ್ತೆ ನಾವು ಯಾವ ರೀತಿ ಅವ್ರನ್ನ ಒಂದು ಸರಿ ದಾರಿಗೆ ತರಬೇಕು ಅನ್ನೋದು ನೀವು ತಿಳ್ಕೋಬೇಕು. ಹಾಗಿರೋದನ್ನೇ ನೀವು ಪದೇ ಪದೇ ಹೇಳ್ತಿದ್ದಾಗ ಮತ್ತೆ ಏನಾಗುತ್ತೆ, ಅವ್ರಿಗೆ ಮನಸ್ಸು ಕೆಡುತ್ತೆ, ಮತ್ತೆ ಅದೇ ಚಾಳಿಗೆ ಹೋಗ್ತಾರೆ. ಹಾಗಾಗಿ ಆ ರೀತಿ ಮಾಡ್ಕೊಬೇಡಿ. ಆ ರೀತಿ ಇಲ್ಲದೆ ಬಂದರೆ ಸಾಕಾಗಿದೆ, ನಾವು ಹೆಂಗೋ ಹೋಗ್ತೀವಿ ಅನ್ನೋದಿದ್ರೆ ಮಾತ್ರ ಇದನ್ನು ಮಾಡ್ಕೊಂಡು, ಬಂದ ಮೇಲೆ ಈ ರೀತಿ ಟಾರ್ಚರ್ ಕೊಟ್ಟು ಈಗ ಹೋಗಿದ್ದೆ ಆಗೋಗಿದ್ದೆ ಅಂತೇಳಿ ಅವ್ರ ಮನಸ್ಸು ಚುಚ್ಚೋಂಗೆ ಮಾಡಿದಾಗ ಮತ್ತೆ ಇದು ಅದೇ ಕಥೆನೇ ಆಗುತ್ತೆ. ಇದು ಯಾವುದೇ ರೀತಿ ನೀವು ಏನೇ ಮಾಡಿದ್ರು ಮತ್ತೆ ಕೆಲಸ ಆಗಲ್ಲ ವೀಕ್ಷಕರೇ. ಇದು ಈ ಮಂತ್ರ ನೀವು 108 ಸಾರಿ ಭಾನುವಾರ ಅಥವಾ ಗುರುವಾರ ಒಂದು ಯಾವ್ದಾರು ನಿಮಗೆ ದೇವಸ್ಥಾನದಲ್ಲಿ ಕುಳಿತುಕೊಂಡು ಇದನ್ನು ಸಿದ್ಧಿ ಮಾಡ್ಕೋಬೇಕು. ದಿನಂಪ್ರತಿ ಅಂದರೆ 41 ದಿವಸ ಇದನ್ನು ಸಾಧನೆ ಮಾಡಬೇಕು. ಇದನ್ನು 41 ದಿವಸ ಸಾಧನೆ ಮಾಡಬೇಕು. ಮಾಡಿಟ್ಕೊಂಡು ಆಮೇಲೆ ಗ್ರಹಣ ಕಾಲದಲ್ಲಿ 108 ಸಾರಿ ನೀರಿನಲ್ಲಿ ಕುಳಿತುಕೊಂಡು, ನೀರು ಯಾವುದಾದ್ರು ನದಿನೋ ಕೆರೆನೋ ಯಾವುದೋ ನಿಮ್ಗೆ ಯಾವುದೋ ಒಂದು ಆಪತ್ತು ಇಲ್ದಿರೋ ಅಂಥದ್ದು, ಅದು ಏನು ತೊಂದರೆ ಆಗದಿರೋ ಅಂಥ ಸ್ಥಳದಲ್ಲಿ ಕೂತ್ಕೊಂಡು ಇದನ್ನು ಪಠನೆ ಮಾಡ್ಕೋಬೇಕು. ಪಠನೆ ಮಾಡಿ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಕಾಯಿ ಕರ್ಪೂರ ಪೂಜೆ ಕೊಟ್ಟು ವಾಪಸ್ ಮನೆಗೆ ಬಂದು, ನೀವು ಯಾರನ್ನ ನಿಮ್ಮೆಡೆಗೆ ಒಂದು ಆಕರ್ಷಣೆ ಮಾಡಿಕೊಳ್ಬೇಕು ಅಂತಿರೋ ಅಂಥವ್ರಿಗೆ ಒಂದು ಬಿಳಿ ಆಸನದ ಮೇಲೆ ಯಾವುದಾದ್ರೂ ಒಂದು ಬಟ್ಟೆ ತಗೋಬೇಕು, ಅಥವಾ ಒಂದು ಚೀಟಿ ತಗೋಬೇಕು. ಅವರ ಹೆಸರನ್ನ ನೀವು ಅವ್ರನ್ನ ಹೆಸರನ್ನ ಬರೆದುಬಿಟ್ಟು ಈ ಮಂತ್ರದಿಂದ 108 ಸಾರಿ ಮಂತ್ರವನ್ನು ಜಪಿಸಿ ಆ ಹೆಸರನ್ನ ಏನು ಹೆಸರು ಬರೆದು ಆ ಚೀಟಿಗೆ ಆ ಮಂತ್ರವನ್ನು ಹೇಳಿಕೊಂಡು ನೀವು ಬೆಳಿಗ್ಗೆ ಅದನ್ನು ಉಚ್ಚಾರಣೆ ಮಾಡಿ ಸಿದ್ಧಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದನ್ನು ನೀವು ಬೆಳಗಿನ ಜಾವದಲ್ಲಿ ಆ ಚೀಟಿನ ಏನು ಬರೆದಿರ್ತೀರಲ್ವ, ಇಂಥವ್ರು ನಂಗೆ ಆಕರ್ಷಣೆ ಆಗಬೇಕು, ಇಂಥವ್ರ ಹೆಸರು ಅಂತ ಆ ಚೀಟಿನ ಸುಡಬೇಕು. ಇದೇ ರೀತಿ 7 ದಿವಸ
ಸುಟ್ಟಿದ್ರೆ ಅವರು ನಿಮ್ಮ ಕಡೆಗೆ ಆಕರ್ಷಣೆ ಆಗ್ತಾರೆ. ಅಂದರೆ ಇದು ಒಳ್ಳೆಯ ರೀತಿಲಿದ್ದರೆ ನಿಮಗಾಗುತ್ತೆ, ನೀವು ಕೆಟ್ಟ ರೀತಿಲಿ ಆಕರ್ಷಣೆ ಮಾಡ್ಕೊಳ್ತೀರಿ ಅಂದರೆ ಅದು ಹಾಗಲ್ಲ. ಇದು ಸಿದ್ಧಾಂತ ಇದು. ಯಾಕೆ ಅಂತಂದರೆ ಆಗಿನ ಕಾಲದಲ್ಲಿ ಒಳ್ಳೆಯದಕ್ಕಾಗಿ ಮಾಡಿದ್ದಾರೆ ಹೊರತು ಕೆಟ್ಟದಕ್ಕಾಗಿ ಇದನ್ನು ಯಾವುದೂ ಮಾಡಿಲ್ಲ. ನೀವು ಒಳ್ಳೆಯದಕ್ಕೆ ನಿಮ್ಮ ಮನೆ ಒಂದು ಒಳ್ಳೆಯದಕ್ಕೆ ನೀವು ಮಾಡಿಕೊಂಡ್ರೆ ಬರುತ್ತೆ. ಬೇರೆದಕ್ಕೆ ಯಾವುದಕ್ಕೋ ನೀವು ಮಾಡಿಕೊಂಡು ಅದನ್ನು ಕೆಟ್ಟ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂದರೆ ಯಾವುದೇ ರೀತಿ ಕೆಲಸ ಆಗಲ್ಲ. ಮತ್ತು ಇನ್ನೊಂದು, ಈಗ ನಾನು ಹೇಳಿದೆ, ಹೆಂಡತಿ ಆಗ್ಬೋದು, ಗಂಡ ಆಗ್ಬೋದು, ಮಕ್ಕಳಾಗ್ಬೋದು, ಮನೆಯಲ್ಲಿ ಬಿಟ್ಟು ಹೋಗಿರ್ತಾರೆ ಅಥವಾ ಯಾರ ಜೊತೆ ಹೋಗಿದ್ದಾರೆ ಅನ್ನೋದಿದ್ದರೆ, ಹೆಣ್ಣುಮಕ್ಕಳಾದರೆ ಅವರು ಸೀರೆ ಇರುತ್ತೆ ಅಥವಾ ಅವ್ರದ್ದು ಬ್ಲೌಸ್ ಇರುತ್ತೆ ಅಥವಾ ಪೆಟಿಕೋಟ್ ಇರುತ್ತೆ, ಯಾವುದಾದ್ರು ಒಂದು ಪೀಸು ಅಂದರೆ ಅದನ್ನು ಒಗೆದಿರಬಾರ್ದು. ಅಂದರೆ ವಾಶ್ ಮಾಡದೇ ಇರೋವಂಥ, ಸ್ವಚ್ಛವಾಗಿರಬಾರ್ದು ಅದು, ಆ ಥರದ್ದು ವಾಶ್ ಮಾಡದಿರೋ ಅಂಥದ್ದು ಬಟ್ಟೆ ತೊಗೋಬೇಕು. ಅದಕ್ಕೆ ಅವರು ಅದೇ ಉಟ್ಟು ಬಿಟ್ಟಿರಬೇಕು, ಅದು ಗೊತ್ತಿರುತ್ತಲ್ವ ನಿಮಗೆ, ಅದು ವಾಶ್ ಮಾಡದೆ ಹುಟ್ಟಿ ಬಿಟ್ಟು ಹೋಗಿರ್ಬೇಕು ಅವರು. ಅಂಥದನ್ನ ಒಂದು ಪೀಸ್ ತಗೊಂಡು ಅದ್ರ ಮೇಲೆ ಅವರ ಹೆಸರು ಬರೆದು ಅದಕ್ಕೆ ಒಂದು ಅಷ್ಟವಿದ್ಯಾರ್ಚನೆ ಮಾಡಿ, ಅದು ಮನೆಯೊಳಗೇ ನೀವು ಅದನ್ನು ಸುಡಬೇಕು. 7 ದಿವಸ ಅಥವಾ 14 ದಿವಸ ಅಥವಾ ಇಲ್ಲ ಅಂದರೆ 21 ದಿವಸದಲ್ಲಿ ಅವರು ಖಂಡಿತವಾಗಿ ಬರ್ತಾರೆ ಅಂತ ನನಗೆ ಒಂದಿಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಮಂತ್ರನ ತಪ್ಪದೆ 21 ಸಾರಿ ಉಚ್ಚಾರಣೆ ಮಾಡಬೇಕು. ಮಾಡ್ತಾಯಿದ್ರೇ ಅದು ಒಂದು ಕೆಲಸ ಆಗ್ತಾ ಇರುತ್ತೆ. ಇದೇ ರೀತಿ ಗಂಡಸಿಗೆ ಕೂಡ ಓಡೋಗಿರೋರಿಗೆ ಅಥವಾ ಮನೆ ಬಿಟ್ಟು ಹೋಗಿರೋರಿಗೆ ನೀವು ಅವ್ರಿಗೂ ಕೂಡ ಆ ಬಟ್ಟೆನ ಸುಟ್ಟು ಇಷ್ಟು ದಿನ ಅಂತ ನಾನು ಹೇಳಿ ಆ ರೀತಿ ಮಾಡಬೇಕಾಗುತ್ತೆ. ಇದೇ ರೀತಿ ಹಸುಗಳು ಕೂಡ ಕೆಲವು ಹಸುಗಳು ಹೊರಟೋಗಿರ್ತವೆ, ಅಂಥವ್ರು ಕೂಡ ಇದನ್ನು ಮಾಡ್ಬೋದು. ಹಸುಗಳು ಕೂಡ ಇದನ್ನು ಮಾಡಿ ನೀವು ಅದು ಕತ್ತಲು ಕಟ್ಟಿರುವಂಥ ಹಗ್ಗಕ್ಕೆ ಇದನ್ನು ಮಾಡಿದ್ರೆ ಅದು ಕೂಡ ವಾಪಸ್ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು ನಾನು ಇನ್ನೊಂದು ನಿಮ್ಗೆ ವಿಶೇಷವಾಗಿ ಹೇಳ್ತೀನಿ, ನಿಮಗೆ ಯಾರಿಗಾರು ಸಾಲ ಬೇಕಾಗಿದೆ, ಅವ್ರ ಹತ್ರ ಇವತ್ತು ಹೋಗಿ ಕೇಳಬೇಕು, ಅವ್ರು ಕೊಡದಿದ್ರೆ ಏನು ಮಾಡೋದಪ್ಪ ಅನ್ನೋದಿದ್ರೆ ಈ ಮಂತ್ರನೇ ಹೇಳ್ಕೊಂಡು ಒಂದು ಚೀಟಿಲಿ ನೀವು ಯಾರ ಹತ್ರ ಹಣ ಕೇಳ್ತಿರೋ ಅವರ ಹೆಸರನ್ನ ಬರ್ಕೊಂಡು ಅದಕ್ಕೆ 11 ಸಲ ಈ ಮಂತ್ರವನ್ನು ಉಚ್ಚರಿಸ್ಬೇಕು. ಅಂದರೆ ಅಭಿಮಂತ್ರಿಸ್ಕೊಂಡು ಈ ಚೀಟಿನ ಒಂದು ಹಸಿರು, ಕೆಂಪು, ಕಪ್ಪು ಈ ದಾರದಿಂದ 3 ಥರದ ದಾರ, ಹಸಿರು, ಕೆಂಪು, ಕಪ್ಪು ಈ 3 ದಾರದಿಂದ ಸುತ್ತಿ ಅದು ನಿಮ್ಮ ಹತ್ರ ಇಟ್ಕೊಂಡು ನೀವು ಯಾರ ಹತ್ರ ಹಣ ಕೇಳಕ್ಕೆ ಹೋಗ್ತಿರೋ ಅವ್ರ ಹತ್ರ ಹೋಗಿ ನೀವು ಹಣನ ಕೇಳಿದಾಗ ಅವರು ನೀವು ಕೇಳಿದ ತಕ್ಷಣ ಏನೋ ಒಂದು ಹೇಳಿ ನಿಮ್ಮ ಮೇಲಿನ ಒಂದು ಆಕರ್ಷಿತರಾಗಿ ನೀವು ಹೇಳಿದ ಮಂತ್ರದಿಂದ ಇದಾಗಿ ಅವರು ನಿಮಗೆ ಹಣವನ್ನು ಕೊಡ್ತಾರೆ. ಅಂದರೆ ಕೊಟ್ಟ ಮೇಲೆ ಅದನ್ನು ತೀರಿಸ್ಬೇಕು. ಅದನ್ನು ನಿಮ್ಮ ಕಷ್ಟಕ್ಕೆ ಕಾಲಕ್ಕಾಗಿ ಇದೊಂದು ಸಹಾಯಾರ್ಥ ಅಂತ ತಿಳ್ಕೊಬೇಕು. ಅದು ಕೊಟ್ಟ ಮೇಲೆ ಅದನ್ನು ಬೇರೆ ರೀತಿಲಿ ಇದು ಮಾಡಬಾರ್ದು. ಅದೇ ರೀತಿ ಕೂಡ ಇದೇ ರೀತಿ ನೀವು ಈ ಕೋರ್ಟು, ಪೊಲೀಸ್ ಸ್ಟೇಷನು, ಕಚೇರಿ ಅಂತೆಲ್ಲ ಇರ್ತವೆ, ಅದು ಕೂಡ ಈ ಮಂತ್ರ ಒಂದು ಹೇಳಿಕೊಂಡು ಒಂದು ಕಲ್ಲನ್ನು ಹರಳು, ಒಂದು ಕಲ್ಲು ಹರಳು ಅಂತ ಹೇಳ್ತೀವಿ, ಕಪ್ಪುದು ಆಗಲಿ, ಒಂದು ಯಾವುದೋ ಒಂದು ಕಲ್ಲು ಅಥವಾ ಬೆಳಚು ಕಲ್ಲು ಅಂತ ಹೇಳ್ತೀವಿ, ಅಥವಾ ಜಲ್ಲಿ ಕಲ್ಲು, ಯಾವುದೋ ಒಂದು ಕಲ್ಲು ತೊಗೊಂಡು ನೀವು, ಸಣ್ಣ ಕಲ್ಲು, ದೊಡ್ಡ ಕಲ್ಲಲ್ಲ, ಅದನ್ನು ಉಚ್ಚಾರಣೆ ಮಾಡಿ ಅದೇ ಹರಳನ್ನ ನೀವು ಜೇಬಲ್ಲಿ ಇಟ್ಕೊಂಡು ಹೋಗಬೇಕು. ನೀವು ಯಾವ ಒಂದು ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಅಂತ ಏನು ಹೋಗ್ತಿರಲ್ವ ಅಲ್ಲಿಗೆ ಹೋಗಿ ಅದು ಇಟ್ಕೊಂಡು ಹೋಗಿ ಈ ಮಂತ್ರ ಹೇಳ್ಕೊಂಡು ನಿಮ್ಮ ಜೇಬಲ್ಲಿ ಇಟ್ಕೊಂಡು ನಿಮ್ಮ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು ಬಂದರೆ ಅದು ನಿಮಗೆ ಒಂದು ಸಪೋರ್ಟ್ ಆಗುತ್ತೆ. ಮತ್ತು ಇನ್ನು ಎಲ್ಲ ಮಾಡ್ಕೊಂಡವ್ರು ಏನಪ್ಪ ಈ ಸಿದ್ಧಿ ಮಾಡ್ಕೊಂಡಾದ್ಮೇಲೆ ನೀವು ಒಂದು ಸಿದ್ಧಿ ಸಾಧಕರಾಗ್ತೀರ. ಆದಮೇಲೆ ಇದನ್ನು ಯಾವುದೇ ರೀತಿ ನೀವು ಒಂದು ಅಂಟು ಮುಟ್ಟು ಅಥವಾ ಹೆಣ್ಮಕ್ಳು ವಯಸ್ಸಿಗೆ ಬಂದಿರೋದು ತಿಥಿ ಊಟ ಇವೆಲ್ಲ ತಿನ್ನಬಾರ್ದು. ಇದು ಒಂದು ಯಾರಿಗೆ ಆಗಲಿ ಈ ಸಿದ್ಧಿ ಮಾಡ್ಕೊಳ್ಳೋ ಸಾಧಕರಿಗೆ ಇದು ಒಂದು ಎಚ್ಚರಿಕೆ. ಇದು ಯಾರು ತಿನ್ನೋದು ತಿಥಿ ಊಟ ಅಥವಾ ಅಂಥದ್ದು ಏನು ಮಾಡ್ತಾರೋ ಅದು ಎಲ್ಲ ಅವ್ರು ಕಲ್ತಿರೋದಂತ ಹೊರಟೋಗುತ್ತೆ. ಅದೊಂದು ಸಿದ್ಧಿ ಮಾಡ್ಕೋಬೇಕಾಗುತ್ತೆ. ಆ ರೀತಿ ಮಾಡ್ಕೊಳ್ಳಿ. ನಿಮಗೆ ನೋಡಿ ಎಲ್ಲ ಎಷ್ಟು ಕೆಲಸಗಳು ನಿಮ್ಗೆ ಯಾವ ರೀತಿ ಆಗುತ್ತೆ. ಈ ಮಂತ್ರನ ಸರಿಯಾಗಿ ಮಾತ್ರ ಮಾಡ್ಕೋಬೇಕಾಗ ಯಾವುದೇ ರೀತಿ ಉಚ್ಚಾರಣೆಗಳು ತಪ್ಪು ಬರಬಾರ್ದು. ಎಲ್ಲ ಮಂತ್ರಗಳನ್ನ ಸರಿಯಾಗಿ ಹೇಳಬೇಕಾಗುತ್ತೆ. ನಾನು ಕ್ಲಿಯರಾಗಿ ತೋರಿಸಿದ್ದೀನಿ ಇಲ್ಲಿ. ಅದನ್ನು ನೀವು ಹೇಳ್ಕೊಂಡು ಸಿದ್ಧಿ ಮಾಡಿಕೊಂಡು ಈ ಮನೆ ಬಿಟ್ಟು ಹೋಗಿರೋವಂಥವ್ರಿಗಾದರೂ ಆಗ್ಬೋದು, ಅಥವಾ ನಿಮ್ಮ ಆಕರ್ಷಣೆ ನಿಮ್ಮ ಬೇಕಾದಂಥವ್ರು ನೀವು ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ, ಅಂದರೆ ಒಳ್ಳೆ ರೀತಿಯಲ್ಲಿ ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಹೇಳ್ತಾ ಇದ್ದೀನಿ. ಮಕ್ಕಳೇ ಆಗ್ಬೋದು ಅಥವಾ ಇಂಥದ್ದೆಲ್ಲ ಏನಿರುತ್ತೋ ಆ ಕೆಲಸಗಳನ್ನೆಲ್ಲ ನೀವು ಸಿದ್ಧಿ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನ ಸುಲಭವಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ನಮ್ಮ ಬಂಧುಗಳೇ.